ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಯುಡೇಸ್ ಪ್ಲಸ್ನಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳನ್ನು ನಾವು ಇಲ್ಲಿ ಯುಡೇಸ್ ಪ್ಲಸ್ನಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ ಮಾಡಿನಲ್ಲಿ. ಸೊ ಅದನ್ನು ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ನಿಮ್ಮ ಮೊಬೈಲ್ ಅಥವಾ ಡೆಸ್ಕ್ಟಾಪ್ ನೀವು ಯಾವುದಾದ್ರು ಬ್ರೌಸರ್ನಲ್ಲಿ ಇಲ್ಲಿ ಯುಡೈಸ್ ಪ್ಲಸ್ ಅಂತ ಇಲ್ಲಿ ಬ್ರೌಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಯುಡೈಸ್ ಪ್ಲಸ್ ಅಂತ ನಿಮಗೆ ಫಸ್ಟು ಶೋ ಆಗ್ತಾಯಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸೆಲೆಕ್ಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ನಂತರ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಯುಡೈಸ್ ಪ್ಲಸ್ಸು ಇಲ್ಲಿ ನಮಗೆ ಬೇಕಾಗಿರೋದು ಮೇನ್ ಸ್ಟೂಡೆಂಟ್ ಮಾಡಿಲ್ಲು. ಸೊ ಇಲ್ಲ ನೀವು ನಾರ್ಮಲಾಗಿ ಯುಡೈಸ್ ಪ್ಲಸ್ ಕಾಮನ್ ಲಾಗಿನ್ ಕೂಡ ನೀವು ತೊಗೋಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲೋದ್ರೆ ನೀವು ಯುಡೈಸ್ ಪ್ಲಸ್ ಕಾಮನ್ ಲಾಗಿನ್ ಆದರೆ ಎಲ್ಲ ಮಾಡಿಲು ಓಪನ್ ಆಗುತ್ತೆ. ಸೊ ನೋ ಪ್ರಾಬ್ಲಮ್. ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಟೈಪ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ನೀವು ಕ್ಯಾಪ್ಚವನ್ನು ಸರಿಯಾಗಿ ಎಂಟರ್ ಮಾಡಿ. ಕ್ಯಾಪ್ಚವನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ, ನಿಮ್ಮ ಶಾಲೆಯ ಡ್ಯಾಶ್ಬೋರ್ಡು. ಇಲ್ಲಿ ನಾನು ಲಾಗಿನ್ ಫಾರ್ ಅಂದರೆ ಕಾಮನ್ ಲಾಗಿನ್ ನೋಡಿದ್ರಿಂದ ಎಲ್ಲ 4 ಮಾಡಿಗಳು ಶೋ ಆಗುತ್ತೆ. ಸೊ ನನಗೆ ಬೇಕಾಗಿರೋದಿಲ್ಲಿ ಸ್ಟೂಡೆಂಟ್ ಮಾಡಿಲು, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಡ್ಯಾಶ್ಬೋರ್ಡು ಓಪನ್ ಆಗುತ್ತೆ. ಇಲ್ಲಿ ಡ್ಯಾಶ್ಬೋರ್ಡು ಓಪನ್ ಆದ ನಂತರ ಇಲ್ಲಿ ನಿಮಗೆ 2 ಅಕಾಡೆಮಿಕ್ ಇಯರ್ಸ್ ತೋರಿಸುತ್ತೆ. ಸೊ ಲಾಸ್ಟ್ ಅಕಾಡೆಮಿಕ್ ಇಯರು ಮತ್ತು ಪ್ರೆಸೆಂಟ್ ಅಂದರೆ ಕರೆಂಟ್ ಅಕಾಡೆಮಿಕ್ ಇಯರು. ಸೊ ಇಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರು ಇಲ್ಲಿ ರೆಡ್ ಕಲರಲ್ಲಿ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದ ನಂತರ ಸೊ ಇಲ್ಲಿ ಪಾಪಪ್ ತೋರಿಸುತ್ತೆ, ಇದನ್ನು ಓದ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೇಯ್ನ್ ಪೇಜಲ್ಲೇ ಇಲ್ಲಿ ನಿಮಗೆ ಫಸ್ಟು ಇಲ್ಲಿ ನೋಡಿ ಸ್ಕೂಲ್ ಡೀಟೇಲ್ಸ್ ಗ್ರೇಡ್ ವೈಸ್ ತೋರಿಸುತ್ತಾ. ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಇಲ್ಲಿ ಆರೋ ಮಾರ್ಕ್ ಇದೆ. ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಮಗೆ ಮೇಯ್ನಾಗಿ ಏನು ಬೇಕು ಅಂತ ಹೇಳ್ತಾ ಹೋಗ್ತೀವಿ ನೋಡಿ. ಸೊ ಇಲ್ಲಿ ಚೆಕ್ ಆಧಾರ್ ನಂಬರ್ ಅವೈಲಬಿಲಿಟಿ. ಫಸ್ಟು ಆಧಾರ್ ನಂಬರನ್ನು ನಾವು ಇಟ್ಕೋಬೇಕಾಗುತ್ತೆ ಮಗುದು. ನಂತರ ಇಲ್ಲಿ ಸ್ಟೂಡೆಂಟ್ ನೇಮು, ನಂತರ ಜೆಂಡರು, ಡೇಟ್ ಆಫ್ ಬರ್ತು, ಮದರ್ ನೇಮು, ಫಾದರ್ ನೇಮು, ಗಾರ್ಡಿಯನ್ ನೇಮು, ನಂತರ ಆಧಾರ್ ನಂಬರ್ ಆಫ್ ಸ್ಟೂಡೆಂಟು, ನೇಮ್ ಆಫ್ ಸ್ಟೂಡೆಂಟ್ ಆ್ಯಸ್ ಪರ್ ಇನ್ ಆಧಾರ್ ಕಾರ್ಡು, ನಂತರ ಅಡ್ಮಿಷನ್ ಡೇಟು, ಮೊಬೈಲ್ ನಂಬರು ಮತ್ತು ಆಲ್ಟರ್ನೇಟ್ ಮೊಬೈಲ್ ನಂಬರ್, ಇದು ಆಪ್ಷನಲ್ಲು. ಸೊ ನಂತರ CWSN ಮಗು ಆಗಿದ್ರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ, ಸೊ ಮಗು ನೇಮು ನೀವು ಆಧಾರ್ ನಂಬರಲ್ಲಿ ಮತ್ತು ಬರ್ತ್ ಸರ್ಟಿಫಿಕೇಟಲ್ಲಿ ಎಲ್ಲ ಕಡೆ ಒಂದೇ ಇರೋ ಥರ ನೋಡ್ಕೊಳ್ಳಿ. ಹಾಗೆ ಅವ್ರ ಫಾದರ್ ನೇಮ್ ಮದರ್ ನೇಮ್ ಕೂಡ ಒಂದೇ ಥರ ಇರೋ ಥರ ನೋಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಚೇಂಜಸ್ ಇದ್ದರೆ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿ ಅದನ್ನು ಎಷ್ಟು ಎಲ್ಲಿ ಚೇಂಜ್ ಮಾಡ್ಸೋಕ್ಕಾಗುತ್ತೆ ಅದನ್ನು ಚೇಂಜ್ ಮಾಡ್ಸೋಕ್ಕೆ ಹೇಳಿ. ಯಾಕಂದರೆ ಮುಂದೆ ಮಗುಗೆ ಪ್ರಾಬ್ಲಮ್ ಆಗಬಾರ್ದು. ಈಗ ಇಲ್ಲಿ ಚೆಕ್ ಆಧಾರ್ ನಂಬರ್ ಅವೈಲಬಿಲಿಟಿ ಮೇಲೆ ಮೊದಲು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫಸ್ಟು ಆಧಾರ್ ನಂಬರನ್ನು, ಮಗುವಿನ ಆಧಾರ್ ನಂಬರನ್ನು ಸರಿಯಾಗಿ ಎಂಟರ್ ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡಿದ ನಂತರ ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿ. ದಿ ಆಧಾರ್ ನಂಬರ್ ಈಸ್ ನಾಟ್ ಮ್ಯಾಪ್ ಟು ಎನಿ ಸ್ಟೂಡೆಂಟ್. ಅಂದರೆ ಇಲ್ಲಿ ಬೇರೆ ಸ್ಟೂಡೆಂಟ್ ನಂಬರ್ ಏನಾರು ಹೊಡೆದಿದ್ರೆ ಇಲ್ಲಿ ಫಸ್ಟೇ ತೋರಿಸ್ಬಿಡುತ್ತೆ ಇದು ಮ್ಯಾಪ್ ಆಗಿಲ್ಲ ಅಂತ. ನೀವೀಗ ಕಂಟಿನ್ಯೂನ ಮಾಡ್ಬೋದು. ನಂತರ ಇಲ್ಲಿ ಸ್ಟೂಡೆಂಟ್ ನೇಮು ಎಲ್ಲದನ್ನೂ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಈಗ ಮಗುವಿನ ಬೇಸಿಕ್ ಡೀಟೇಲ್ಸನ್ನು ಫಿಲ್ ಮಾಡಿದ ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೇಳ್ತಿದೆ ಅಂದರೆ ಇದು ಹೆಡ್ ಮಾಸ್ಟರ್ ನೇಮು. ಇಲ್ಲಿ ನೀವು ಕನ್ಸೆಂಟನ್ನು ಕೊಡ್ತಿದ್ದೀರಾ. ಸೊ ಇಲ್ಲಿ ಸ್ಟೂಡೆಂಟ್ ನೇಮ್ ಅಂದರೆ ಇಲ್ಲಿ ಎಲ್ಲ ಸರಿ ಇದೆ ಅಂತ ಅಥೆಂಟಿಕೇಷನ್ಗೋಸ್ಕರ ಅಂತ ಕೇಳ್ತಿದೆ. ಸೊ ಇಲ್ಲಿ ನೋಡಿ ಸೊ ಆ್ಯಸ್ ದಿ ಹೆಡ್ ಆಫ್ ದಿ ಸ್ಕೂಲ್ ಆರ್ ಅನ್ ಆಥರೈಸ್ಡ್ ಟೀಚರ್ ಆರ್ ಸ್ಟಾಫ್ ಮೆಂಬರ್ ಹಿಯರ್ ಬೈ ಡಿಕ್ಲೇರ್ ದಟ್ ದಿ ನ್ಯಾಚುರಲ್ ಆರ್ ಲೀಗಲ್ ಗಾರ್ಡಿಯನ್ ಡ್ಯಾಶ್ ಹ್ಯಾಸ್ ಗಿವನ್ ಕನ್ಸೆಂಟ್ ಟು ಪ್ರೊವೈಡ್ ಆಧಾರ್ ಫಾರ್ ದಿ ಡೆಮೋಗ್ರಫಿಕ್ ಅಥೆಂಟಿಕೇಷನ್ ಆಫ್ ದಿ ಸ್ಟೂಡೆಂಟ್. ಅಂದರೆ ಆಧಾರ್ ಡೆಮೋಗ್ರಫಿಕ್ ಅಥೆಂಟಿಕೇಷನ್ಗೆ ನೀವು ಕೊಡ್ತಾ ಇದ್ದೀರಾ ಅಂತ ಅಗ್ರಿ ಮಾಡಬೇಕಾಗುತ್ತೆ. ಸೊ ಅಗ್ರಿ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಕನ್ಫರ್ಮ್ ದಿ ಫಾಲೋಯಿಂಗ್ ಡೀಟೇಲ್ಸ್ ಮತ್ತು ಕನ್ಫರ್ಮ್ ಮಾಡೋಕ್ಕೆ ಕೇಳ್ತಾ ಇದೆ. ಸೊ ಕ್ಲಾಸ್ನ ಕನ್ಫರ್ಮ್ ಮಾಡಿ ನಂತರ ನೇಮ್ ಆಫ್ ದಿ ಸ್ಟೂಡೆಂಟ್ನ ಮತ್ತೆ ಕನ್ಫರ್ಮ್ ಮಾಡಿಕೊಂಡು ಸೊ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ. ಫಾದರ್ ನೇಮನ್ನು ಚೆಕ್ ಮಾಡಿ, ನಂತರ ಮದರ್ ನೇಮು ಮತ್ತು ಡೇಟ್ ಆಫ್ ಬರ್ತನ್ನು ಚೆಕ್ ಮಾಡಿ, ನಂತರ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ನೋಡಿ ನೋಟಿಫಿಕೇಶನ್ ಬರ್ತದೆ, ದಿ ಸ್ಟೂಡೆಂಟ್ ಹ್ಯಾಸ್ ಬಿನ್ ಇನಿಷಿಯಲೈಸ್ಡ್ ಆರ್ ಸೇವ್ ಸಕ್ಸಸ್ಫುಲಿ. ಸ್ಟೂಡೆಂಟ್ ನೇಮು ಇಲ್ಲಿ ತೋರಿಸುತ್ತೆ, ಕ್ಲಾಸು ಮತ್ತು ಸೆಕ್ಷನನ್ನು ತೋರಿಸ್ತಾ ಹೋಗುತ್ತೆ. ಸೊ ಮತ್ತೆ ಈಗ ನಾವೇನು ಮಾಡಬೇಕು, ಸೊ ಜನರಲ್ ಪ್ರೊಫೈಲನ್ನು ಈಗ ನಾವು ಫಿಲ್ ಮಾಡಬೇಕಾಗುತ್ತೆ. ಸೊ ಅಥವಾ ಇಲ್ಲೂ ನೀವು ಇನ್ನೂ ಸ್ಟೂಡೆಂಟ್ಸನ್ನು ಆ್ಯಡ್ ಮಾಡಿದ್ರೆ ಆ್ಯಡ್ ಮಾಡಿ, ಇಲ್ಲಾಂದರೆ ಫಸ್ಟು ಎಲ್ಲನೂ ಕಂಪ್ಲೀಟ್ ಮಾಡ್ಬೋದು. ಫಸ್ಟು ಫಿಲ್ ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈಗ
ಇಲ್ಲಿ ಮತ್ತೆ ಇಲ್ಲಿ ಕೇಳುತ್ತೆ ಡು ಯು ವಾಂಟ್ ಟು ಚೇಂಜ್ ಡೆಮೋಗ್ರಫಿಕ್ ಡೀಟೇಲ್ಸ್ ಅಂತ. ಸೊ ನೋ ಕೊಡಿ, ಇಲ್ಲೇನು ಮತ್ತೆ ಎಲ್ಲ ಕೊಡೋ ಅವಶ್ಯಕತೆ ಏನಿಲ್ಲ. ಸೊ ಮತ್ತೆ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಬಂದು ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, ಆಲ್ಮೋಸ್ಟ್ ಇಲ್ಲಿವರೆಗೂ ಸೆಲೆಕ್ಟ್ ಆಗಿರುತ್ತೆ. ಈಗ ನಾವು ಇಲ್ಲಿ ಅಡ್ರೆಸ್ಸನ್ನು ಫಿಲ್ ಮಾಡಬೇಕು. ನಂತರ ಇಲ್ಲಿ ಪಿನ್ ಕೋಡು, ನಂತರ ಮೊಬೈಲ್ ನಂಬರು, ನಂತರ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ದರೆ ಫಿಲ್ ಮಾಡಿ. ನಂತರ ಮದರ್ ಟಂಗ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಮದರ್ ಟಂಗನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸೋಷಿಯಲ್ ಕ್ಯಾಟಗರಿನ ಇಲ್ಲಿ ಯಾವುದು ಸೆಲೆಕ್ಟ್ ಮಾಡಿ. ನಂತರ ಮೈನಾರಿಟಿ ಗ್ರೂಪ್ ಏನಾರು ಇದ್ದರೆ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ NA ಅಂತ ಹಾಕಿ. ನಂತರ BPL ಕಾರ್ಡ್ ಬೆನಿಫಿಷರಿ ಆಗಿದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಸೊ ನಂತರ ವೆದರ್ ಅಂತ್ಯೋದಯ ಅಂದರೆ ಅಂತ್ಯೋದಯ ಅನ್ನ ಯೋಜನಾ ಕಾರ್ಡ್ ಏನಾರು ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ವೆದರ್ ಬಿಲಾಂಗ್ಸ್ ಟು EWS ಡಿಸ್ಅಡ್ವಾಂಟೇಜ್ ಗ್ರೂಪ್ ಅಂತ ಕೇಳ್ತದೆ. ಸೊ ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಓಕೆ, ಅಂದರೆ EWS ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ. ಸೊ ನಂತರ ವೆದರ್ CWS ಏನಾದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಸೊ ನಂತರ ಇಲ್ಲಿ ವೆದರ್ ಸ್ಟೂಡೆಂಟ್ ಈಸ್ ಇಂಡಿಯನ್ ಆಗಿದ್ದರೆ ಎಸ್ಸು, ಇಲ್ಲಾಂದರೆ ನೋ. ಮೆನ್ಷನ್ ದಿ ನ್ಯಾಷನಾಲಿಟಿ ಆಫ್ ಫಾರಿನ್ ಸ್ಟೂಡೆಂಟ್ ಅಂದರೆ ನೋ ಹಾಕಿದ್ರೆ ಇದು ಓಪನ್ ಆಗುತ್ತೆ. ಸೊ ಎಸ್ ಹಾಕಿದರೆ ಇಂಡಿಯನ್ ಹಾಕಿದರೆ ಅದೇನು ಓಪನ್ ಆಗೋಲ್ಲ. ನೆಕ್ಸ್ಟು ಈಸ್ ದಿ ಸ್ಟೂಡೆಂಟ್ ಐಡೆಂಟಿಫೈಡ್ ಆ್ಯಸ್ ಔಟ್ ಆಫ್ ಸ್ಕೂಲ್ ಚೈಲ್ಡ್ ಕರೆಂಟ್ ಆರ್ ಪ್ರೀವಿಯಸ್ ಇಯರ್. ಸೊ ಇದನ್ನು ಅಂದರೆ ಇಲ್ಲಿ OOSC ಸ್ಟೂಡೆಂಟ್ ಆಗಿದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಸೊ ನಂತರ ಇಲ್ಲಿ ಸೊ ಇದೇನು ಬ್ಲಾಕ್ ಆಗಿರುತ್ತೆ, ಓಪನ್ ಆಗಿಲ್ಲ ಇದು. ವೆನ್ ದಿ ಸ್ಟೂಡೆಂಟ್ ಈಸ್ ಮೇನ್ ಸ್ಟ್ರೀಮ್ಡ್ ಅಂತ. ಸೊ ಇದೇನಾದ್ರು ನೀವು ಎಸ್ ಹಾಕಿದ್ರೆ ಸೊ ಇದು ಓಪನ್ ಆಗುತ್ತೆ. ಸೊ ಅಲ್ಲಿಗೆ ನಾನು ನೋ ಕೊಟ್ಟಿದ್ದೀನಿ. ಸೊ ಇನ್ ಕೇಸ್ OOSC ಸ್ಟೂಡೆಂಟ್ ಆಗಿದ್ದರೆ ಇಲ್ಲಿ ನೀವು ರೀಸನ್ನ ಕೊಡಬೇಕಾಗುತ್ತೆ, ಯಾವ ಇಯರು, ಇನ್ನು ಅಕಾಡೆಮಿಕ್ ಅಂದರೆ ಕರೆಂಟ್ ಅಕಾಡೆಮಿಕ್ ಇಯರ್ ಅಥವಾ ಅರ್ಲಿಯರ್ ಅಕಾಡೆಮಿಕ್ ಇಯರ್ ಅಂತ. ಇದು ಇಲ್ಲಿ ನಾನು ನೋ ಕೊಡ್ತಾ ಇದ್ದೀನಿ. ನಂತರ ಬ್ಲಡ್ ಗ್ರೂಪ್ ಗೊತ್ತಿದ್ದರೆ ಇಲ್ಲಿ ಬ್ಲಡ್ ಗ್ರೂಪ್ನ ಸೆಲೆಕ್ಟ್ ಮಾಡಿ, ಇಲ್ಲ ಅಂದರೆ ನೀವು ಏನು ಮಾಡಿ, ರಿಸಲ್ಟ್ ವಿಲ್ ಬಿ ಅಪ್ಡೇಟೆಡ್ ಸೂನ್ ಅಂದರೆ. ಸೊ ಈಗ ನಾವು ಬ್ಲಡ್ ಚೆಕಪಿಗೆ ಕೊಟ್ಟಿದ್ದೀವಿ ಅಂತ ಇಲ್ಲಿ ಹಾಕಬೇಕಾಗುತ್ತೆ. ಇದೆಲ್ಲ ಫಿಲ್ ಮಾಡಿದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಜನರಲ್ ಡೇಟಾ ಅಪ್ಡೇಟ್ ಸಕ್ಸಸ್ಫುಲ್ ಬರುತ್ತೆ. ಸೊ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಎನ್ರೋಲ್ಮೆಂಟ್ ಪ್ರೊಫೈಲ್ ಮತ್ತು ಫೆಸಿಲಿಟಿ ಪ್ರೊಫೈಲನ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟು ಪೆನ್ ನಂಬರ್ ಬಂದ ನಂತರ ಇದೆಲ್ಲದನ್ನು ಇದು ಓಪನ್ ಆಗುತ್ತೆ. ಸೊ ಅಲ್ಲಿವರೆಗೂ ಇಲ್ಲಿ ನೆಕ್ಸ್ಟ್ ಕೊಟ್ಟು ಮತ್ತೆ ಇಲ್ಲಿ ನೋಡಿ ಯಾವುದು ಎಲ್ಲ ಬ್ಲಾಕ್ ಆಗಿದೆ, ಯಾವುದು ಓಪನ್ ಆಗಿಲ್ಲ. ಸೊ ಮತ್ತೆ ನೆಕ್ಸ್ಟ್ ಕೊಟ್ಟು ಇಲ್ಲಿ ನಂತರ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದರೆ ಇಲ್ಲಿ ನಿಮಗೆ ಸಬ್ಮಿಟ್ ಕೇಳುತ್ತೆ. ಎಲ್ಲದನ್ನೂ ಇಲ್ಲಿ EP ಮತ್ತು FPಯನ್ನು ಕಂಪ್ಲೀಟ್ ಮಾಡಿದರೆ, ಇಲ್ಲಾಂದರೆ ಆಗಲ್ಲ. ಸೊ ಇಲ್ಲಿ ಪೆನ್ ನಂಬರ್ ಬಂದ ನಂತರ ಇದನ್ನು ನೀವು ಫಿಲ್ ಮಾಡ್ಬೋದು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಪ್ರತಿಯೊಂದು ಸ್ಟೂಡೆಂಟ್ಸನ್ನು ಆ್ಯಡ್ ಮಾಡಿರಿ, ಪೆನ್ ನಂಬರ್ ಬಂದ ನಂತರ ಎಲ್ಲದನ್ನೂ ಫಿಲ್ ಮಾಡಿ. ಓಕೆನಾ? ಸೊ ಈ ವಿಡಿಯೋದಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಮಕ್ಕಳನ್ನ ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ವಿ. ಸೊ ಮುಂದಿನ ವಿಡಿಯೋದಲ್ಲಿ FP, EP ಮತ್ತು ಇಲ್ಲಿ GPಯನ್ನು ಮತ್ತೆ ಹೇಗೆ ಅಪ್ಡೇಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.